ಕನಸುಗಳಿಗೆ ತಕ್ಕ ಪಾಠ ಕಲಿಸಲು ಸಜ್ಜಾಗಿದ್ದಾರೆ. ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದಂತೆ 3 ಸೇನಾಪಡೆಗಳು ಪಾಕ್ಗೆ ನುಗ್ಗಲಿವೆ. ಈ ದೃಷ್ಟಿಯಿಂದ ಕಾಶ್ಮೀರದಲ್ಲಿ ಸ್ಥಳೀಯರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಂಕರ್ ಮೊರೆ ಹೋಗ್ತಿದ್ದಾರೆ. ಸಮುದಾಯ ಬಂಕರ್ ಸ್ವಚ್ಛತೆ. ಪಾಕಿಸ್ತಾನದ ಮೇಲೆ ಯಾವಾಗ ಬೇಕಾದರೂ ಭಾರತ ಯುದ್ಧ ಸಾರಬಹುದು. ಇದರಿಂದ ಜಮ್ಮು ಕಾಶ್ಮೀರ ನಿವಾಸಿಗಳು ಯುದ್ಧದ ಭೀತಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಂಕರ್ ಮೊರೆ ಹೋಗ್ತಿದ್ದಾರೆ. ಸರ್ಕಾರವೇ ನಿರ್ಮಿಸಿದ ಸಮುದಾಯ ಬಂಕರ್ ಬಾಗಿಲು ತೆರೆದು ಕ್ಲೀನಿಂಗ್ ಶುರು ಮಾಡಿದ್ದಾರೆ. जो हमारा कंप्यूटर वो किससे जुड़ा हुआ हो? इंटरनेट से, यानी इंटरनेट की सहूलत दस्तियाब हो तो हम चंद लम्हों में पूरी दुनिया की इंफॉर्मेशन हासिल कर सकते हैं. और हर गांव में, हर मोहल्ले के अंदर और ये बैंकर्स बने हुए हैं, गवर्नमेंट की तरफ से बना के दिए गए हैं. तो हम सभी लोग सेफ हैं और अभी साफ सुथराई भी उनकी रखी हुई है. जब भी हालात ऐसे बनेंगे तो हम लोग तैयार हैं और हम शुक्रगुजार हैं गवर्नमेंट का कि जिन्होंने ये स्टेप लिया और हमारे लोगों को जो भलाई के बारे में सोचा और इसका जिंदगी सेफ रह सकती है. ಪಾಕಿಗಳ ಮೆಡಿಕಲ್ ವೀಸಾ ಅವಧಿಯೋ ಅಂತ್ಯ. ಅಟ್ಟಾರಿ ಗಡಿಯಿಂದ ಪಾಕ್ಗೆ ಹೊರಟ ಪ್ರಜೆಗಳು. ಭಾರತದಲ್ಲಿರುವ ಪಾಕಿಸ್ತಾನ ಪ್ರಜೆಗಳಿಗಿದ್ದ ಎಲ್ಲ ಬಾಗಿಲುಗಳು ಬಂದಾಗಿವೆ. ಮೆಡಿಕಲ್ ವೀಸಾಗೆ ನೀಡಿದ ಡೆಡ್ಲೈನ್ ಕೂಡ ಇವತ್ತಿಗೆ ಮುಗಿತಾ ಇದೆ. ಮೆಡಿಕಲ್ ವೀಸಾದಡಿ ಭಾರತದಲ್ಲಿ ನೆಲೆಸಿದ್ದ ಪಾಕಿಗಳು ಗಂಟು ಮೂಟೆ ಕಟ್ಟುತ್ತಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ಟಮ್ ಟಮ್ ವಾಹನಗಳಲ್ಲಿ ಕುಟುಂಬ ಸಮೇತ ಪಾಕಿಸ್ತಾನಕ್ಕೆ ತೆರಳುತ್ತಿದ್ದಾರೆ. ದೀರ್ಘಾವಧಿ ವೀಸಾ ಹೊಂದಿರುವವರು ಮಾತ್ರ ಭಾರತದಲ್ಲಿದ್ದು ಲಾಂಗ್ ಟರ್ಮ್ ವೀಸಾವನ್ನ ನವೀಕರಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡುತ್ತಿದ್ದಾರೆ. ಸೂಕ್ಷ್ಮ ಪ್ರದೇಶದಲ್ಲಿರುವ 45 ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ. ಭದ್ರತೆ ನೀಡೋ ತನಕ ನಿರ್ಬಂಧ ಮುಂದುವರಿಸುವುದಾಗಿ ಸರ್ಕಾರ ತಿಳಿಸಿದೆ. ಹಿಂದೂಗಳ ನರಮೇಧ ಹಿಂದೆ ಪಾಕ್ ಕೈವಾಡ. ಉಗ್ರ ದಾಳಿ ರೂವಾರಿಯೇ ಎಸ್ಎಸ್ಟಿ ಕಮಾಂಡೋ ಮತ್ತು ಎಲ್ಇಟಿ ಉಗ್ರನಾಗಿದ್ದಾನೆ. ಸ್ಥಳೀಯರಲ್ಲದವರನ್ನ ಕೊಲ್ಲುವುದೇ ಇವನ ಟಾಸ್ಕ್ ಆಗಿತ್ತು. ಇದೇ ಪಾಪಿ 2024 ಅಕ್ಟೋಬರ್ನಲ್ಲಿ ಬಾರಾಮುಲ್ಲಾದಲ್ಲಿ ನಡೆದಿದ್ದ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ. ಹೆಲಗಾಂವ್ ಉಗ್ರ ದಾಳಿ ಸಂಬಂಧ ಎನ್ಐಎ ತನಿಖೆ ಮುಂದುವರೆಸಿದೆ. 5ನೇ ದಿನವೂ ಪಾಕ್ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ಕುಪ್ವಾರ, ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಇದಕ್ಕೆ ಭಾರತವು ದಿಟ್ಟ ಉತ್ತರ ನೀಡಿದೆ. ಏನೇ ಆಗಲಿ, ಪಾಕಿಸ್ತಾನ ಮಾತ್ರ ಭಾರತದ ಕ್ರಮಕ್ಕೆ ಗಡಗಡ ನಡುಗಿ ಹೋಗಿದೆ. ಯುದ್ಧ ಸಾರಿದ್ರೆ ಪಾಕಿಸ್ತಾನ ಪಾಪರಾಗೋದಂತೂ ಖಂಡಿತ. ಬ್ಯೂರೋ ರಿಪೋರ್ಟ್. ಕನಸುಗಳಿಗೆ ತಕ್ಕ ಪಾಠ ಕಲಿಸಲು ಸಜ್ಜಾಗಿದ್ದಾರೆ. ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದಂತೆ 3 ಸೇನಾಪಡೆಗಳು ಪಾಕ್ಗೆ ನುಗ್ಗಲಿವೆ. ಈ ದೃಷ್ಟಿಯಿಂದ ಕಾಶ್ಮೀರದಲ್ಲಿ ಸ್ಥಳೀಯರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಂಕರ್ ಮೊರೆ ಹೋಗ್ತಿದ್ದಾರೆ. ಸಮುದಾಯ ಬಂಕರ್ ಸ್ವಚ್ಛತೆ. ಪಾಕಿಸ್ತಾನದ ಮೇಲೆ ಯಾವಾಗ ಬೇಕಾದರೂ ಭಾರತ ಯುದ್ಧ ಸಾರಬಹುದು. ಇದರಿಂದ ಜಮ್ಮು ಕಾಶ್ಮೀರ ನಿವಾಸಿಗಳು ಯುದ್ಧದ ಭೀತಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಂಕರ್ ಮೊರೆ ಹೋಗ್ತಿದ್ದಾರೆ. ಸರ್ಕಾರವೇ ನಿರ್ಮಿಸಿದ ಸಮುದಾಯ ಬಂಕರ್ ಬಾಗಿಲು ತೆರೆದು ಕ್ಲೀನಿಂಗ್ ಶುರು ಮಾಡಿದ್ದಾರೆ. जो हमारा कंप्यूटर वो किससे जुड़ा हुआ हो? इंटरनेट से, यानी इंटरनेट की सहूलत दस्तियाब हो तो हम चंद लम्हों में पूरी दुनिया की इंफॉर्मेशन हासिल कर सकते हैं. और हर गांव में, हर मोहल्ले के अंदर और ये बैंकर्स बने हुए हैं, गवर्नमेंट की तरफ से बना के दिए गए हैं. तो हम सभी लोग सेफ हैं और अभी साफ सुथराई भी उनकी रखी हुई है. जब भी हालात ऐसे बनेंगे तो हम लोग तैयार हैं और हम शुक्रगुजार हैं गवर्नमेंट का कि जिन्होंने ये स्टेप लिया और हमारे लोगों को जो भलाई के बारे में सोचा और इसका जिंदगी सेफ रह सकती है. ಪಾಕಿಗಳ ಮೆಡಿಕಲ್ ವೀಸಾ ಅವಧಿಯೋ ಅಂತ್ಯ. ಅಟ್ಟಾರಿ ಗಡಿಯಿಂದ ಪಾಕ್ಗೆ ಹೊರಟ ಪ್ರಜೆಗಳು.
ಭಾರತದಲ್ಲಿರುವ ಪಾಕಿಸ್ತಾನ ಪ್ರಜೆಗಳಿಗಿದ್ದ ಎಲ್ಲ ಬಾಗಿಲುಗಳು ಬಂದಾಗಿವೆ. ಮೆಡಿಕಲ್ ವೀಸಾಗೆ ನೀಡಿದ ಡೆಡ್ಲೈನ್ ಕೂಡ ಇವತ್ತಿಗೆ ಮುಗಿತಾ ಇದೆ. ಮೆಡಿಕಲ್ ವೀಸಾದಡಿ ಭಾರತದಲ್ಲಿ ನೆಲೆಸಿದ್ದ ಪಾಕಿಗಳು ಗಂಟು ಮೂಟೆ ಕಟ್ಟುತ್ತಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ಟಮ್ ವಾಹನಗಳಲ್ಲಿ ಕುಟುಂಬ ಸಮೇತ ಪಾಕಿಸ್ತಾನಕ್ಕೆ ತೆರಳುತ್ತಿದ್ದಾರೆ. ದೀರ್ಘಾವಧಿ ವೀಸಾ ಹೊಂದಿರುವವರು ಮಾತ್ರ ಭಾರತದಲ್ಲಿದ್ದು ಲಾಂಗ್ ಟರ್ಮ್ ವೀಸಾವನ್ನ ನವೀಕರಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡುತ್ತಿದ್ದಾರೆ. ಸೂಕ್ಷ್ಮ ಪ್ರದೇಶದಲ್ಲಿರುವ 45 ಪ್ರವಾಸಿ ತಾಣಗಳನ್ನ ಬಂದ್ ಮಾಡಲಾಗಿದೆ. ಭದ್ರತೆ ನೀಡೋ ತನಕ ನಿರ್ಬಂಧ ಮುಂದುವರಿಸುವುದಾಗಿ ಸರ್ಕಾರ ತಿಳಿಸಿದೆ. ಹಿಂದೂಗಳ ನರಮೇಧ ಹಿಂದೆ ಪಾಕ್ ಕೈವಾಡ. ಉಗ್ರ ದಾಳಿ ರುವಾರಿಯೇ ಎಸ್ಎಸ್ಟಿ ಕಮಾಂಡೋ ಮತ್ತು ಎಲ್ಇಟಿ ಉಗ್ರನಾಗಿದ್ದಾನೆ. ಸ್ಥಳೀಯರಲ್ಲದವರನ್ನ ಕೊಲ್ಲುವುದೇ ಇವನ ಟಾಸ್ಕ್ ಆಗಿತ್ತು. ಇದೇ ಪಾಪಿ 2024 ಅಕ್ಟೋಬರ್ನಲ್ಲಿ ಬಾರಾಮುಲ್ಲಾದಲ್ಲಿ ನಡೆದಿದ್ದ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ. ಹೆಲಗಾಂವ್ ಉಗ್ರ ದಾಳಿ ಸಂಬಂಧ ಎನ್ಐಎ ತನಿಖೆ ಮುಂದುವರೆಸಿದೆ. 5ನೇ ದಿನವೂ ಪಾಕ್ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ಕುಪ್ವಾರ, ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಇದಕ್ಕೆ ಭಾರತವು ದಿಟ್ಟ ಉತ್ತರ ನೀಡಿದೆ. ಏನೇ ಆಗಲಿ, ಪಾಕಿಸ್ತಾನ ಮಾತ್ರ ಭಾರತದ ಕ್ರಮಕ್ಕೆ ಗಡಗಡ ನಡುಗಿ ಹೋಗಿದೆ. ಯುದ್ಧ ಸಾರಿದ್ರೆ ಪಾಕಿಸ್ತಾನ ಪಾಪರಾಗೋದಂತೂ ಖಂಡಿತ. ಬ್ಯೂರೋ ರಿಪೋರ್ಟ್. ಗಳಿಗೆ ತಕ್ಕ ಪಾಠ ಕಲಿಸಲು ಸಜ್ಜಾಗಿದ್ದಾರೆ. ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದಂತೆ 3 ಸೇನಾಪಡೆಗಳು ಪಾಕ್ಗೆ ನುಗ್ಗಲಿವೆ. ಈ ದೃಷ್ಟಿಯಿಂದ ಕಾಶ್ಮೀರದಲ್ಲಿ ಸ್ಥಳೀಯರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಂಕರ್ ಮೊರೆ ಹೋಗ್ತಿದ್ದಾರೆ. ಸಮುದಾಯ ಬಂಕರ್ ಸ್ವಚ್ಛತೆ. ಪಾಕಿಸ್ತಾನದ ಮೇಲೆ ಯಾವಾಗ ಬೇಕಾದರೂ ಭಾರತ ಯುದ್ಧ ಸಾರಬಹುದು. ಇದರಿಂದ ಜಮ್ಮು ಕಾಶ್ಮೀರ ನಿವಾಸಿಗಳು ಯುದ್ಧದ ಭೀತಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಂಕರ್ ಮೊರೆ ಹೋಗ್ತಿದ್ದಾರೆ. ಸರ್ಕಾರವೇ ನಿರ್ಮಿಸಿದ ಸಮುದಾಯ ಬಂಕರ್ ಬಾಗಿಲು ತೆರೆದು ಕ್ಲೀನಿಂಗ್ ಶುರು ಮಾಡಿದ್ದಾರೆ. जो हमारा कंप्यूटर वो किससे जुड़ा हुआ हो? इंटरनेट से, यानी इंटरनेट की सहूलत दस्तयाब हो तो हम चंद लम्हों में पूरी दुनिया की इंफॉर्मेशन हासिल कर सकते हैं. और हर गांव में, हर मोहल्ले के अंदर और ये बैंकर्स बने हुए हैं, गवर्नमेंट की तरफ से बना के दिए गए हैं. तो हम सभी लोग सेफ हैं और अभी साफ सुथराई भी उनकी रखी हुई है. जब भी हालात ऐसे बनेंगे तो हम लोग तैयार हैं और हम शुक्रगुजार हैं गवर्नमेंट का कि जिन्होंने ये स्टेप लिया और हमारे लोगों को जो भलाई के बारे में सोचा और इसका जिंदगी सेफ रह सकती है. ಪಾಕಿಗಳ ಮೆಡಿಕಲ್